ನಮಸ್ಕಾರ, ನಾನು ನಿಮ್ಮ ಕನ್ನಡ ಹುಡುಗಿ ಸ್ಟೇಯಿಂಗ್ ಇನ್ ಕತಾರ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಸಫಾರಿ ಹೈಪರ್ ಮಾರ್ಕೆಟ್ಗೆ ಹೋಗಿ ಏನು ತರೋದು ನೋಡೋಣ ಬನ್ನಿ. ಇವತ್ತು ಚಿಕನ್ ಸಾಸೇಜ್ ಗ್ರೇವಿ ತಿನ್ನೋಣ ಅಂತ ಅನಿಸ್ತು. ಅದಕ್ಕೆ ಚಿಕನ್ ಸಾಸೇಜ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸಾಸೇಜಲ್ಲಿ ತುಂಬಾ ಬ್ರ್ಯಾಂಡ್ ಇದೆ. ಸೌದಿ ಆಗಿರ್ಬೋದು, ಅಮೇರಿಕನ್ ಆಗಿರ್ಬೋದು. ಸೊ ನಾನು ಅಮೇರಿಕನ್ಸ್ ತೊಗೊಂಡಿದ್ದೀನಿ. ಪ್ರೈಸ್ ನೋಡ್ಬೋದು, 9.25 ರಿಯಲ್ ಅಂತ ಇದೆ. ಸೊ ಇಂಡಿಯನ್ ಕರೆನ್ಸಿಲಿ 240 ರುಪೀಸ್. ಇವಾಗ ಸ್ಪೆಷಲ್ ಆಫರ್ ಅಂತ ಅಂದ್ಬಿಟ್ಟು 3 ಪ್ಯಾಕೆಟಾಗಿ ಕೊಟ್ಟಿದ್ದಾರೆ 11.75 ರಿಯಲ್ಗೆ. ಬಟ್ ಅದು ನಮ್ಗೆ ಜಾಸ್ತಿ ಆಗಿರೋದ್ರಿಂದ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇವತ್ತು ಒಂದು ಹೊಸ ರೆಸಿಪಿ ಟ್ರೈ ಮಾಡೋಣ, ಚಿಕನ್ ಸಾಸೇಜ್. ಬನ್ನಿ ನೋಡೋಣ ಹೇಗೆ ಮಾಡೋದು ಚಿಕನ್ ಸಾಸೇಜ್ ಅಂತ. ನಾವು ಚಿಕ್ಕವರಾಗಿದ್ದಾಗ ಕಾರ್ಟೂನ್ಸಲ್ಲಿ ನೋಡ್ತಿದ್ದೋ ಸಾಸೇಜ್. ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಟಾಮ್ ಆ್ಯಂಡ್ ಜೆರ್ರಿಲಿ ಈ ಸಾಸೇಜ್ನ ತುಂಬ ಸರಿ ನೋಡಿದ್ದೆ. ಐ ಹೋಪ್ ನೀವು ನೋಡಿರ್ತೀರಾ. ಟಾಮ್ ಆ್ಯಂಡ್ ಜೆರ್ರಿನ ಎಷ್ಟು ಸರಿ ನೋಡಿದ್ರೆ ಅದು ಕ್ರೇಜ್ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ. ನೋಡ್ತಿರ್ಬೋದು ವಿಡಿಯೋದಲ್ಲಿ ಚಿಕನ್ ಸಾಸೇಜ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಚಿಕನ್ ಸಾಸೇಜ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಜಜ್ಜಿರೋಂಥ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಆ್ಯಂಡ್ ಟೊಮೆಟೊ, ಸ್ವಲ್ಪ ಧನಿಯಾ ಪೌಡರ್ ಆ್ಯಂಡ್ ಸಾಂಬಾರ್ ಪೌಡರ್ ಆ್ಯಂಡ್ ಸಾಸೇಜ್. ಫಸ್ಟು ಸಾಸೇಜ್ನ ಫ್ರೈ ಮಾಡ್ಕೋಬೇಕು. ವಾಶ್ ಮಾಡಿ ಇಟ್ಕೊಂಡಿರೋಂಥ ಸಾಸೇಜ್ನ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ರೋಸ್ಟ್ ಆಗಿದೆ, ಇವಾಗ ಎತ್ಕೊಳ್ಳೋಣ. ರೋಸ್ಟ್ ಆಗಿರುತ್ತಲ್ಲ, ಈಗ ಒಂದು ಬೌಲ್ಗೆ ಹಾಕಿದ್ದೀನಿ. ಸಾಸೇಜ್ ರೋಸ್ಟ್ ಮಾಡಿರೋಂಥ ಪಾತ್ರೆನೇ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ರೋಸ್ಟ್ ಆಗ್ತಿರೋನಾಗಿ ಜಜ್ಜಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈ ಚಿಕನ್ ಸಾಸೇಜ್ ತಿನ್ನೋದ್ರಿಂದ ಹೈ ಕ್ವಾಲಿಟಿ ಆಫ್ ಪ್ರೋಟೀನ್ ಇದೆ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ಬಿಲ್ಡ್ ಮಸಲ್ ಟಿಶ್ಯೂ. ಓಕೆ, ಇವಾಗ ನೋಡ್ಬೋದು ಆನಿಯನ್ ಎಲ್ಲ ರೋಸ್ಟ್ ಆಗ್ತಿದೆ. ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಎಲ್ಲ ಹಾಕಿ ರೋಸ್ಟ್ ಮಾಡೋಣ. ಟೊಮೆಟೊ ರೋಸ್ಟ್ ಆಗಿದೆ. ಇವಾಗ ಫ್ರೈ ಮಾಡಿರೋ ಅಂಥ ಚಿಕನ್ ಸಾಸೇಜ್ನ ಹಾಕ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಅರಿಶಿನ ಹಾಕೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ. ನೀಟಾಗಿ ಉಪ್ಪು ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಧನಿಯಾ ಪೌಡರ್ ಮತ್ತು ಸಾಂಬಾರು ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಣ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ ಮತ್ತು ಇನ್ನು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ಚಿಕನ್ ಸಾಸೇಜ್ ಹಾಕಿರೋದ್ರಿಂದ ಚಿಕನ್ ಮಸಾಲ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಮಸಾಲೆ ಸ್ಮೆಲ್ ಹೋಗೋವರೆಗೂ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳೋಣ. ಚಿಕನ್ ಸಾಸೇಜ್ ಗ್ರೇವಿ ಮಾಡೋದು ತುಂಬಾ ಈಸಿ ಅಂತ ಅನಿಸ್ತು. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಫೈನಲಿ ಚಿಕನ್ ಸಾಸೇಜ್ ಗ್ರೇವಿ ರೆಡಿ. ಸೊ ಇದನ್ನ ನಾವು ಈ ಸಾಸೇಜ್ನ ಚಪಾತಿ, ಪೂರಿ ಆ್ಯಂಡ್ ಪರೋಟ, ರೈಸ್ ಜೊತೆ ಟ್ರೈ ಮಾಡ್ಬೋದು. ಹೇಗೆ ಮಾಡಿದ್ದೀನಿ ನೋಡೋಣ. ಸೂಪರಾಗಿ ಬಂದಿದೆ.
ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು.